ಡೆಲಿವರಿ ಆಗಿ 1 ಮಂತ್ ಒಳಗೆ ಪುಣೆಗೆ ಬನ್ನಿ. ಎಷ್ಟು ಜಲ್ದಿ 3 ತಿಂಗಳು ಆಗ್ತಾ ಬಂತು. ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಬಟ್ ನಾ ಮೊದಲಿನ ಥರ ಸ್ಟ್ರಾಂಗ್ ಆಗಿ ಎಲ್ಲ ಕೆಲಸಗಳನ್ನು ಸಣ್ಣಂಗೆ ಸ್ಟಾರ್ಟ್ ಮಾಡತ್ತೀನಿ. ನನಗಾಗಿದ್ದು ನೋವು ಯಾವ ಶತ್ರುಗಳಿಗೂ ಆಗಬಾರ್ದು ಅನ್ನಿಸ್ತೈತಿ. ಬಟ್ ನಾ ಭಾಳ ಮೋಟಿವೇಟ್ ಮಾಡ್ಕೊಂಡು ಆದರೂ ಎಲ್ಲ ಮುಗೀತು, ನಾ ಬದುಕಕ್ಕೇನು ಅರ್ಥನೇ ಇಲ್ಲ ಅಂದ್ಕೊಂಡಿದ್ನಿ. ಬಟ್ ನನ್ನ ಗಂಡ ನನ್ನ ಜೊತೆ ನಿಂತು ಭಾಳ ಕೇರ್ ಮಾಡಿ ನಾನು ಉಳಿಸ್ಕೊಂಡ್ರು. ಡೆಲಿವರಿ ಆದಮೇಲೆ ಜಲ್ದಿ ಹೀಲಿಂಗ್ ಆಗೋಕೆ ನಾ ಯಾವೆಲ್ಲ ಪ್ರೊಸೆಸ್ ಫಾಲೋ ಮಾಡಿನಿ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಕಾಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ಬರೋ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಈಗ ಕಂಪ್ಲೀಟಾಗಿ ತಲೆಯಾಗಿನ ತೆಗೆದು ಮೊದಲಿನ ಥರನ ಲೈಫ್ ಸ್ಟಾರ್ಟ್ ಮಾಡಿನಿ. ನನ್ನ ಬದಲಾವಣೆ ನಿಮಗೆ ಯಾವ ರೀತಿ ಅನ್ನಿಸ್ತು ಕಾಮೆಂಟ್ ಮಾಡಿರಿ. ಇವತ್ತು ಮೋಮೋಸ್ ತಿನ್ನೋಂಗಾಗಿತ್ತು ಅಂತ ಹೇಳಿ ಪನ್ನೀರ್ ತೊಗೊಂಬಂದು ಮೋಮೋಸ್ ಮಾಡೋಕೆ ರೆಡಿ ಮಾಡ್ಕೊಳತ್ತಿದ್ನಿ. ಮಂಜೂರ್ ಫ್ರೆಂಡ ಗಿನ್ನ ತಂದು ಕೊಟ್ಟರು, ಅದನ್ನೂ ಮಸ್ತ್ ಪಕ್ಕಿ ತಿಂದಿದ್ನಿ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ, ಪೆಪ್ಪರ್ ಪೌಡರ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಹಾಕಿ ಪನ್ನೀರನ್ನ ಮಿಕ್ಸ್ ಮಾಡಿ ಫಿಲ್ಲಿಂಗ್ ರೆಡಿ ಮಾಡಿನಿ. ಸ್ಟಫಿಂಗ್ ಏನೋ ರೆಡಿ ಆಯಿತು. ಇನ್ನು ಶೀಟ್ಗಳು ರೆಡಿ ಮಾಡ್ಬೇಕಂತ ಹೇಳಿ ಚಪಾತಿ ಗತೆ ಲಟ್ಟಿಸಿ ಅದನ್ನ ಡಬ್ಬಿ ಬಾಯಿಂದ ರೌಂಡ್ ಕಟ್ ಮಾಡ್ಕೊಡ್ನಿ. ರೌಂಡ್ ಕಟ್ ಮಾಡ್ಕೊಂಡಿರೋ ಶೀಟ್ ಒಳಗೆ ಫಿಲ್ಲಿಂಗ್ ಏನು ರೆಡಿ ಮಾಡಿದ್ನಲ್ಲ ಅದನ್ನು ತುಂಬಿ ನನಗೆ ಯಾವ ರೀತಿ ಬರ್ತೈತೋ ಆ ಆಕಾರ ಕೊಟ್ಟು ಸ್ಟೀಮ್ ಮಾಡೋಕೆ ಇಟ್ನಿ. ಕೆಲವೊಂದು ಮೋಮೋಸ ಆಯಿಲ್ ಫ್ರೈ ಮಾಡ್ಕೊಂಡು, ಯಾಕಂದ್ರೆ ಮಂಜು ಅವ್ರಿಗೆ ಫ್ರೈಡ್ ಮೋಮೋಸ್ ತಿನ್ನೋದಿತ್ತು, ಅದಕ್ಕೆ ನಾನು ಫ್ರೈ ಮಾಡ್ಕೊಂಡು ಈಗ ಸ್ಟೀಮ್ ಮೋಮೋಸ ಮತ್ತು ಫ್ರೈಡ್ ಮೋಮೋಸ ಎರಡೂ ರೆಡಿ ಮಾಡಿನಿ. ಮಸ್ತ್ ಪಕ್ಕಿ ಇಬ್ಬರು ಕೂತ ತಿಂದು ಸೇಮ್ ಹೊರಗೆ ಸಿಗ್ತಾವಲ್ಲ ಹಾಗಾಗಿದ್ದು. ಮಂಜು ಅವ್ರಿಗಂತೂ ಭಾಳ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದ್ಸತಿ ಯಾವಾಗಾರಿ ಮಾಡು ಅಂತ ಅಂದರು. ಹೊರಗೆ ಮೈದಾ ಹಾಕಿ ಮಾಡಿರೋ ಮೋಮೋಸ್ ತಂದು ತಿನ್ನೋಕ್ಕಿಂತ ಇದು ಮನ್ಯಾಗ ಮಾಡ್ಕೊಂಡು ತಿಂದಿದ್ದು ಬೆಟರ್ ಅನ್ನಿಸ್ತು. ಯಾಕಂದ್ರೆ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಇದು ನೋಡ್ರಿ ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್.